ಒಂದು ಕಾಲ ಇತ್ತು ಗುರುವೆ. ಶುಕ್ರವಾರ ಬಂದ್ರೆ ಸಾಕು, ಕರ್ನಾಟಕದ ಪ್ರತಿ ಊರಲ್ಲೂ ಒಂಥರ ಹಬ್ಬದ ವಾತಾವರಣ ಇರ್ತಾ ಇತ್ತು. ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಯಾವ ಥಿಯೇಟರ್ಗೆ ಹೋಗೋಣ, ಟಿಕೆಟ್ ಸಿಗುತ್ತಾ ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ಒಂದು ಸ್ಟಾರ್ ಸಿನಿಮಾ ಥಿಯೇಟರ್ನಲ್ಲಿ ಓಡ್ತಾ ಇರಬೇಕಾದ್ರೆ ಇನ್ನೊಬ್ಬ ಸ್ಟಾರ್ ಸಿನಿಮಾದ ಪೋಸ್ಟರ್ ಗೋಡೆ ಮೇಲೆ ಕಾಣ್ತಾ ಇತ್ತು. ಈ ವಿಡಿಯೋನಲ್ಲಿ ನಾವು ಹೇಗೆ ಸ್ಟಾರ್ಸ್ಗಳ ಕೊರತೆಯಿಂದ ನಮ್ಮ ಇಂಡಸ್ಟ್ರಿ ಬಳಲ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಬನ್ನಿ ನೋಡ್ಕೊಂಬರೋಣ. ಇದನ್ನ ಇನ್ನೊಂದ್ ತರ ಹೇಳ್ಬೇಕು ಅಂದ್ರೆ ಸ್ಟಾರ್ಸ್ಗಳು ಕಾಣೆ ಆಗಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್, ಇನ್ನೊಂದು ಕಡೆ ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು, ಶಂಕರ್ ನಾಗ್ ಅವರು, ರವಿಚಂದ್ರನ್ ಅವರು, ಶಿವಣ್ಣ, ನಂತರ ಬಂದಂತಹ ಪೀಳಿಗೆನಲ್ಲಿ ಸುದೀಪ್ ಅವರು, ದರ್ಶನ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಯಶ್ ಅವರು, ರಕ್ಷಿತ್ ಶೆಟ್ಟಿ ಅವರು, ಹೀಗೆ ತುಂಬಾ ಜನ. ಕನ್ನಡ ಚಿತ್ರರಂಗಕ್ಕೆ ಸ್ಟಾರ್ಗಳ ಕೊರತೆ ಅನ್ನೋದೇ ಇರ್ಲಿಲ್ಲ. ಆದ್ರೆ ಇವತ್ತು ನಾವೊಂಥರ ವಿಚಿತ್ರವಾದ ಸ್ಟೇಜ್ ನಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದೀವಿ ಗುರುವೆ. ನಮ್ಮ ಸ್ಟಾರ್ಸ್ ಎಲ್ಲಿ ಹೋದ್ರು? ಒಂದು ವರ್ಷದಲ್ಲಿ ನಮ್ಮ ದೊಡ್ಡ ಸ್ಟಾರ್ಸ್ ಗಳ ಎಷ್ಟು ಸಿನಿಮಾಗಳು ಬರ್ತಾ ಇವೆ? ಒಂದಾದ್ರೂ ಬಂತಾ? ಅದು ಕೂಡ ಇಲ್ಲ. ಕೆಲವೊಮ್ಮೆ ಈ ಪ್ರಶ್ನೆಗೆ ಆನ್ಸರ್ ಹುಡ್ಕೋದಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಒಂದು ಇಂಡಸ್ಟ್ರಿ ಜೀವಂತ ಆಗಿರ್ಬೇಕು ಅಂತಂದ್ರೆ ಜನರು ಪ್ರತಿ ತಿಂಗಳು ಥಿಯೇಟರ್ಗೆ ಬರಬೇಕು. ಹಾಗಾದ್ರೆ ಜನರನ್ನ ಥಿಯೇಟರ್ಗೆ ಕರ್ಕೊಂಡ್ಬರುವಂತಹ ಜವಾಬ್ದಾರಿ ಯಾರ್ದು? ನಮ್ಮ ಸ್ಟಾರ್ಸ್ ಗಳದ್ದೇ ಅಲ್ವಾ? ನಾವೆಲ್ಲರೂ ಸಿನಿಮಾ ಪ್ರೇಮಿಗಳೇ ಇರ್ಬೋದು. ರಿವ್ಯೂಸ್ ನೋಡಿ, ಟ್ರೈಲರ್ ನೋಡಿ, ಕಂಟೆಂಟ್ ಚೆನ್ನಾಗಿದ್ರೆ ಥಿಯೇಟರ್ಗೂ ಹೋಗ್ಬೋದು. ಆದ್ರೆ ಕರ್ನಾಟಕದಲ್ಲಿ ಮಾಸಸ್ ಅಂದ್ರೆ ಲಕ್ಷಾಂತರ ಜನ ಸಿನಿಮಾ ನೋಡೋದು ಸ್ಟಾರ್ಸ್ಗಾಗಿ, ಅವರವರ ನೆಚ್ಚಿನ ತಾರೆಗಳನ್ನ ಸ್ಕ್ರೀನ್ ಮೇಲೆ ವಿಟ್ನೆಸ್ ಮಾಡೋದಕ್ಕೆ. ಶಿವಣ್ಣನ್ ಸಿನಿಮಾ ಬಂದಿದೆ, ಹೋಗೋಣ. ರಕ್ಷಿತ್ ಶೆಟ್ಟಿ ಅವರು ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಮುಂದಿನ ವಾರ ಬರ್ತಾರಂತೆ, ಬಾ ಹೋಗೋಣ ಅಂತ ಹೋಗೋರು ಇವತ್ತಿಗೂ ಇದ್ದಾರೆ. ಆದ್ರೆ ಅವರು ಕಾಯ್ತಿರುವಂತಹ ಸಿನಿಮಾಗಳು ಬರ್ತಾ ಇಲ್ಲ ಅಷ್ಟೇ. ಒಂದು ತಿಂಗಳಲ್ಲಿ ಒಬ್ಬ ಸ್ಟಾರ್ ಸಿನಿಮಾ ಬಂದು ಸಾಕು ಗುರುವೆ, ಥಿಯೇಟರ್ಗೆ ಜೀವ ಬರುತ್ತೆ. ಟಿಕೆಟ್ ಕೌಂಟರ್ಗಳ ಮುಂದೆ ಜನ ಕಾಯ್ತಾರೆ, ಥಿಯೇಟರ್ ಅಲ್ಲಿ ಜನ ಕಾಣಿಸ್ತಾರೆ. ಥಿಯೇಟರ್ ಒಳಗಿರುವಂತಹ ಅಂಗಡಿಗೂ ವ್ಯಾಪಾರ ಆಗುತ್ತೆ, ಪಾರ್ಕಿಂಗು ಫುಲ್ ಆಗುತ್ತೆ. ಇಲ್ಲಿ ಒಂದು ಸಿನಿಮಾ ಮಾತ್ರ ಓಡಲ್ಲ, ಒಂದು ಎಕೋಸಿಸ್ಟಮೇ ಓಡುತ್ತೆ, ಜನಗಳು ಬದುಕ್ತಾರೆ. ಬಟ್ ಇವತ್ತು ಆ ಇಡೀ ಎಕೋಸಿಸ್ಟಮ್ಗೆ ಒಂದು ಬ್ರೇಕ್ ಬಿದ್ದಿದೆ ಅಂದ್ರೆ ತಪ್ಪೇ ಇಲ್ಲ. ಕೊನೆಯ ಕೆಲವು ವರ್ಷಗಳಲ್ಲಿ ಕನ್ನಡ ಇಂಡಸ್ಟ್ರಿ ಕಂಟಿನ್ಯೂಸ್ ಸ್ಟ್ರಗಲ್ಸ್ ನ ನೋಡ್ತಾನೆ ಬಂದಿದೆ. ರಿಲೀಸ್ ಗಳ ಸಂಖ್ಯೆ ಜಾಸ್ತಿ ಇದ್ರೂ ಥಿಯೇಟರ್ಗೆ ಜನರನ್ನ ಕರ್ಕೊಂಡ್ಬರುವಂತಹ ಹಿಟ್ಸ್ ತುಂಬಾ ಕಡಿಮೆ ಆಗಿದೆ. ಇತ್ತೀಚೆಗೆ ಕನ್ನಡದ ಸಕ್ಸಸ್ ರೇಟ್ ಕೂಡ ಸಖತ್ ಡ್ರಾಪ್ ಆಗ್ತಾ ಇದೆ. ಹಿಂದೆ ನಮ್ಮ ಸ್ಟಾರ್ಸು ವರ್ಷಕ್ಕೆ 2-3 ಸಿನಿಮಾಗಳು ಮಾಡ್ತಾ ಇದ್ರು. ಇವತ್ತು ಒಂದು ಸಿನಿಮಾಗೆ 3 ವರ್ಷ ಆಗಿದೆ, 4 ವರ್ಷ ಆಗಿದೆ. ಯಶ್ ಅವರ ಉದಾಹರಣೆ ತಗೊಂಡ್ರೆ ಅವರ ಕಡೆಯಿಂದ ಟಾಕ್ಸಿಕ್ ತರದ ಮ್ಯಾಗ್ನಮ್ ಓಪಸ್ ಸಿನಿಮಾಗಳು ಬರ್ತವೆ. ಬಟ್ ಅದಕ್ಕೆ ಮಾಡಬೇಕಿರುವಂತಹ ವೆಯ್ಟ್ ನೋಡ್ತಾ ಇದ್ರೆ ಇದು ನಿಜವಾಗ್ಲೂ ಅಷ್ಟೊಂದು ವರ್ತಿಟ್ಟ ಅಂತ ಅನ್ಸೋದು ತಪ್ಪಲ್ಲ. ಸುದೀಪ್ ಅವರು ಕರೆಕ್ಟ್ ಆಗಿ ಒಂದು ವರ್ಷಕ್ಕೆ ಒಂದು ಸಿನಿಮಾ ಅನ್ನುವಂತಹ ಸ್ಟ್ರೀಕ್ ಅನ್ನ ಮೈಂಟೈನ್ ಮಾಡ್ಕೊಂಡೇ ಬರ್ತಿದ್ದಾರೆ. ಬಟ್ ಬಿಗ್ ಬಾಸ್, CCL ನ ಕಡೆಗೂ ಕೂಡ ತಮ್ಮ ಟೈಮ್ ಅನ್ನ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂತಹ ದೆಸೆಯಿಂದ ಅವರಿಂದ 2 ಸಿನಿಮಾಗಳನ್ನ ನಾವು ವರ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಕಷ್ಟವಾಗ್ಬಿಟ್ಟಿದೆ. ಇನ್ನು ದರ್ಶನ್ ಅವರು ಬರೀ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿ ಇಲ್ಲಿ ಮಾತ್ರ ಒಳ್ಳೆ ಸಿನಿಮಾಗಳನ್ನ ಕೊಡ್ತೀನಿ ಅಂತ ತೀರ್ಮಾನಿಸಿ ವರ್ಷಕ್ಕೆ 1-2 ಸಿನಿಮಾಗಳನ್ನ ತರ್ತಾ ಇದ್ರು. ಬಟ್ ಅವರು ಕರೆಂಟ್ಲಿ ಜೈಲ್ನಲ್ಲಿ ಇರುವಂತಹ ಕಾರಣದಿಂದ ಅಲ್ಲೂ ಒಂದು ದೊಡ್ಡ ವಾಯ್ಡ್ ಕ್ರಿಯೇಟ್ ಆಗಿದೆ. ಆ ಜಾಗನ ರೀಪ್ಲೇಸ್ ಮಾಡೋದಕ್ಕೆ ಸದ್ಯದ ಮಟ್ಟಿಗಂತೂ ಯಾರಿಂದಾನೂ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ರಕ್ಷಿತ್ ಶೆಟ್ರು ಒಬ್ಬ ಕ್ರೆಡಿಬಲ್ ಸ್ಟಾರ್, ಕಂಟೆಂಟ್ಗೆ ಗ್ಯಾರಂಟಿ ಅಂತ ಅನಿಸ್ಕೊಳ್ಳೋರು. ಆದ್ರೆ ಅವರಿಂದ ಕೂಡ ಸಿನಿಮಾ ಅಪ್ಡೇಟ್ಸ್ ಕಮ್ಮಿ ಆಗ್ಬಿಟ್ಟಿದೆ. ಅವ್ರು ಏನಾಗಿದ್ದಾರೆ ಅನ್ನುವಂತಹ ಐಡಿಯಾನೇ ಗೊತ್ತಿಲ್ಲ. ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲೂ ರಕ್ಷಿತ್ ಶೆಟ್ಟಿ ಅವರ ಅಪ್ಡೇಟ್ಸ್ ಬರ್ಲಿ ಅಂತ ಕೇಳ್ತಾನೆ ಇರ್ತಾರೆ. ನಮಗ್ ಗೊತ್ತಿದ್ರೆ ಅಲ್ವಾ ಕೊಡೋದು. ನಟನೆಯಲ್ಲಿ ಮೌನ, ನಿರ್ಮಾಣದಲ್ಲಿ ಮೌನ, ಅಂಡ್ ಈ ಮೌನ ದೊಡ್ಡದಾಗಿ ಪೆಟ್ಟು ಕೊಡ್ತಾ ಇರೋದು ಮಾತ್ರ ಕನ್ನಡ ಇಂಡಸ್ಟ್ರಿಗೆನೆ. ಇದೆಲ್ಲದರ ಮಧ್ಯೆ ನನಗೆ ತುಂಬಾ ನೆನಪಾಗುವಂತಹ ವ್ಯಕ್ತಿ ಯಾರು ಗೊತ್ತಾ? ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅಪ್ಪು ಸಿನಿಮಾ ಅಂತಂದ್ರೆ ಇಡೀ ಫ್ಯಾಮಿಲಿ ಒಟ್ಟಿಗೆ ಹೋಗ್ತಾ ಇದ್ರು, ನಮ್ಮನೇಲೂ ಸೇರಿ. ಮಿನಿಮಮ್ 2 ತಿಂಗಳು ಅವರ ಸಿನಿಮಾ ಥಿಯೇಟರ್ ನಲ್ಲಿ ಮೂವಿಂಗ್ ನಲ್ಲಿ ಇರ್ತಾ ಇತ್ತು. ಇವತ್ತು ಅಂತಹ ಫ್ಯಾಮಿಲಿ ಆಡಿಯನ್ಸ್ಗೆ ನಾವು ಮಾಡ್ತಾ ಇರುವಂತಹ ಸಿನಿಮಾಗಳಾದ್ರೂ ಎಷ್ಟು? ಇದರಿಂದ ಆಗಿರುವಂತಹ ಇನ್ನೊಂದು ನಷ್ಟ ಅಂದ್ರೆ ಜನರಿಗೆ ಥಿಯೇಟರ್ಗೆ ಹೋಗುವಂತಹ ಅಭ್ಯಾಸ ಅಥವಾ ಹ್ಯಾಬಿಟೇ ಕಮ್ಮಿ ಆಗೋಯ್ತಲ್ಲ. ಈವನ್ ಅಬೋ ಆವರೇಜ್ ಡೀಸೆಂಟ್ ಸಿನಿಮಾಗಳು ಕೂಡ ಜನರನ್ನ, ಫ್ಯಾಮಿಲೀಸ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಎಡುತ್ತಾ ಇದಾವೆ. ಮುಂದೆ ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ. ಬೇರೆ ರಾಜ್ಯದ ಜನರಿಗೆ ಕನ್ನಡ ಸಿನಿಮಾನ ಪರಿಚಯ ಮಾಡೋದು ಯಾರು? ದೊಡ್ಡ ಡೈರೆಕ್ಟರ್ ಸಿನಿಮಾನ ಅಥವಾ ಸ್ಟಾರ್ ಸಿನಿಮಾನ? ಹಾನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಸ್ಟಾರ್ ಸಿನಿಮಾಗಳೇ. ನಾವು ಕೂಡ ಬೇರೆ ಭಾಷೆ ಸಿನಿಮಾಗಳನ್ನ ನೋಡೋದು ಯಾವಾಗ? ಅಲ್ಲಿನ ದೊಡ್ಡ ಸ್ಟಾರು ಸಿನಿಮಾ ಮಾಡಿದಾಗ. ಹಾಗಾಗಿ ನಮ್ಮ ದೊಡ್ಡ ಮುಖಗಳು ಕಮ್ಮಿ ಆಗ್ತಾ ಹೋದ್ರೆ ಅದರ ಎಫೆಕ್ಟು ನಮ್ಮ KFI ನ ಐಡೆಂಟಿಟಿ ಮೇಲೆ ಖಂಡಿತವಾಗ್ಲೂ ಬೀಳುತ್ತೆ. ಮತ್ತೆ ಇನ್ನೊಂದು ದೊಡ್ಡ ನೋವು ಕೂಡ ಇದೆ ಗುರುವೆ. ಕಳೆದ 10 ವರ್ಷಗಳಲ್ಲಿ ಕನ್ನಡದಲ್ಲಿ ಹೊಸ ದೊಡ್ಡ ಸ್ಟಾರ್ ಯಾರು ಹುಟ್ಟಿದ್ದಾರೆ? ಸ್ವಲ್ಪ ಯೋಚನೆ ಮಾಡಿ. ಹೆಸರು ಹೇಳೋದು ಕಷ್ಟನೇ. ಯಾಕಂದ್ರೆ ಹಿಂದಿನ ಡೈರೆಕ್ಟರ್ಸ್ಗೆ ಒಂದು ಶಕ್ತಿ ಇರ್ತಾ ಇತ್ತು ಗುರುವೆ. ಸಾಧಾರಣ ನಟನನ್ನು ಕೂಡ ಸ್ಟಾರ್ ಮಾಡುವಂತಹ ಶಕ್ತಿ. ಪುಟ್ಟಣ್ಣ ಕಣಗಾಲ್ ಮಾಡ್ತಾ ಇದ್ರು, ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದ್ರು. ಯೋಗರಾಜ್ ಭಟ್ ತರದ ಮೇಕರ್ಸು ಒಂದು ಜನರೇಷನ್ಗೆ ಹೊಸ ಮುಖ, ಹೊಸ ಸ್ಟಾರ್ಸ್ ನ ಕೊಟ್ರು. ಅವರು ಕೇವಲ ಸಿನಿಮಾಗಳನ್ನ ಮಾಡಿಲ್ಲ, ಸ್ಟಾರ್ಸ್ ಗಳನ್ನ ಸೃಷ್ಟಿ ಮಾಡಿದ್ರು. ಇವತ್ತು ಆ ಶಕ್ತಿ ಯಾರಿಗಾದ್ರೂ ಇದೆ ಅಂತ ತಟ್ಟಂತ ಹೇಳೋದಕ್ಕೆ ನನ್ನ ಬಾಯಲ್ಲಿ ಉತ್ತರಾಣೆ ಇಲ್ಲ ಗುರುವೆ. ನಾನ್ ಮಾಡ್ತೀನಿ, ನಾನ್ ರಿಸ್ಕ್ ತಗೊಳ್ತೀನಿ, ನಾನು ಹೊಸ ಸ್ಟಾರ್ಸ್ ನ ಬಿಲ್ಡ್ ಮಾಡ್ತೀನಿ ಅಂತ ಹೇಳೋರು ಯಾರಿದ್ದಾರೆ?
ನಮ್ಮಲ್ಲಿ ಯಾರೋ ಒಬ್ರಿಂದ ಇಬ್ರಿಂದ ಬದಲಾವಣೆಗಳು ಆಗೋದಿಲ್ಲ. ಎಲ್ಲರೂ ಒಟ್ಟಿಗೆ ಬಂದು ಕರೆಂಟ್ಲಿ ಆಗಿರುವಂತಹ ಪ್ರಾಬ್ಲಮ್ಗಳ ಕುರಿತು ಚರ್ಚೆ ಮಾಡಿ ಸೊಲ್ಯೂಷನ್ ನ ಹುಟ್ಟಿಸ್ಬೇಕು. ಯಾರಾದ್ರೂ ಫ್ಯಾಮಿಲಿ ಆಡಿಯನ್ಸ್ ನ ಮತ್ತೆ ಥಿಯೇಟರ್ಗೆ ಕರ್ಕೊಂಡ್ ಬರಬೇಕು. ಯಾರಾದ್ರೂ ಪ್ರತಿ ತಿಂಗಳು ಒಳ್ಳೆ ಕನ್ನಡ ಸಿನಿಮಾಗಳು ಥಿಯೇಟರ್ ನಲ್ಲಿ ಬರುವಂತಹ ಪರಿಸ್ಥಿತಿನ ಕ್ರಿಯೇಟ್ ಮಾಡಬೇಕು. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಸಮಸ್ಯೆಗಳಿರ್ಬೋದು, ಅಲ್ಲಲ್ಲಿ ಕಷ್ಟಗಳು ಇರ್ಬೋದು, ಬಟ್ ಅದಕ್ಕೂ ಮಿಗಿಲಾದ ಸಮಸ್ಯೆ ಅಂದ್ರೆ ಖಾಲಿತನ. ಥಿಯೇಟರ್ಸ್ ನಲ್ಲಿ ಖಾಲಿತನ, ರಿಲೀಸಸ್ ಕ್ಯಾಲೆಂಡರ್ ನಲ್ಲಿ ಖಾಲಿತನ, ಸ್ಟಾರ್ಸ್ ಗಳ ಪವರ್ ನಲ್ಲಿ ಖಾಲಿತನ, ಸ್ಟಾರ್ ಪವರ್ಸ್ ಇಲ್ಲದೆ ಇರುವಂತಹ ಖಾಲಿತನ. ಈ ಖಾಲಿತನದಿಂದಲೇ ಒಂದು ಸಂಭ್ರಮ ಕಾಣೆ ಆಗುತ್ತೆ, ಒಂದು ಸಂಸ್ಕೃತಿನೇ ಕಾಣೆ ಆಗ್ಬಿಡುತ್ತಲ್ವಾ. ಆ ಗದ್ದಲ, ಗಲಾಟೆ, ಸಂಭ್ರಮ ಎಲ್ಲ ಮತ್ತೆ ಬರಬೇಕು. ಆ ಸಂಭ್ರಮ ಮತ್ತೆ ಶುರುವಾಗ್ಬೇಕು. ಯಾಕಂದ್ರೆ ಕನ್ನಡ ಚಿತ್ರರಂಗಕ್ಕೆ ಇವತ್ತಿಗೂ ಪ್ರತಿಭೆಗಳಿದಾವೆ, ಕಥೆಗಳಿದಾವೆ, ಪ್ರೇಕ್ಷಕರಿದ್ದಾರೆ. ಆದ್ರೆ ಅವೆಲ್ಲ ಒಟ್ಟಾಗಿ ಬರ್ಬೇಕಲ್ವಾ. ಬೇಕಾಗಿರೋದು ಕನ್ಸಿಸ್ಟೆನ್ಸಿ. ಸ್ಟಾರ್ಸ್ ಮಾತ್ರ ಅಂತ ಅಲ್ಲ, ಒಳ್ಳೆ ಕಂಟೆಂಟು ಯಾರು ತಂದ್ರೂ ಅದು ಸಕ್ಸಸ್ ಆಗೇ ಆಗುತ್ತೆ. ಕಂಟೆಂಟ್ ಬಗ್ಗೆ ಹೈಪ್ ಹುಟ್ಟಿಸ್ಬೇಕು. ಅಬ್ಸೆಷನ್ ಅಂತಹ ಸಿನಿಮಾ ಯಾಕಷ್ಟು ಸಕ್ಸಸ್ಫುಲ್ ಆಯಿತು ಅಂತಂದ್ರೆ ಅದು ಕ್ರಿಯೇಟ್ ಮಾಡಿದಂತಹ ವೈರಾಲಿಟಿ. ಸೋಷಿಯಲ್ ಮೀಡಿಯಾನ ಅವರು ಬಳಸ್ಕೊಂಡಂತಹ ವಿಧಾನ ಒಂದು ಮಾಸ್ಟರ್ ಕ್ಲಾಸ್. ಈ ಸೋಷಿಯಲ್ ಮೀಡಿಯಾ ಹೈಪ್ ಇಲ್ಲ ಅಂದಿದ್ರೆ, ಜನರ ಮಧ್ಯೆ ವರ್ಡ್ ಆಫ್ ಮೌತ್ ಇಲ್ಲ ಅಂತ ಅಂದಿದ್ರೆ ಆ ಸಿನಿಮಾ ಕೂಡ ಎಲ್ಲೋ ಕಳೆದೋಗ್ತಾ ಇತ್ತಲ್ವಾ. ಇದಾಗಿತ್ತು ಸ್ಟಾರ್ಸ್ಗಳು ಕಾಣೆಯಾಗಿದ್ದಾರೆ ಅನ್ನೋದ್ರ ಮೇಲಿನ ನಮ್ಮ ಟಿಪ್ಪಣಿ. ನಿಮ್ಗೆ ಇದೆಲ್ಲದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಂದೊಂದ್ ದಿನ ಎಲ್ಲವೂ ಮತ್ತೆ ಚೇತರಿಕೆ ಆಗ್ಲಿ, ಕನ್ನಡ ಚಿತ್ರರಂಗ ಮತ್ತೆ ರಾರಾಜಿಸ್ಲಿ. ಸೈನಿಂಗ್ ಆಫ್, ಮನು.